ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ತುಂಬಾ ಚೆನ್ನಾಗಿದ್ದೀವಿ. ಇದೇನಪ್ಪ ಬೆಳಗ್ಗೆನೆ ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಅಂದ್ಕೊಂಡ್ರಾ? ನೋಡಿ, ನಮ್ಮ ಕೆ ಆರ್ ನಗರದಿಂದ ಹೊರಡುವಾಗಂತೂ ಫುಲ್ಲು ಇವಾಗ ನಮ್ಮ ಕೃಷ್ಣರಾಜನಗರನ ಭತ್ತದ ನಾಡು ಅಂತಲೇ ಕರೀತಾರೆ. ನೋಡಿ, ಎಲ್ಲ ಕಡೆ ನಾಟಿ ಮಾಡಿರೋದ್ರಿಂದ ಫುಲ್ಲು ಗ್ರೀನರಿ ಥರ ಕಾಣಿಸ್ತಿದೆ. ಅದರಲ್ಲಂತೂ ಈ ಸೇತುವೆ ಇದ್ದು ಅದ್ರ ಹೊಳೆಯಲ್ಲಿ ಎಲ್ಲ ನೀರಿದ್ರಂತೂ ಇನ್ನೂ ನೋಡೋಕ್ಕಂತೂ ವೈಬಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಇದು ಸಾಗರಕಟ್ಟೆ ನೀರು ನೋಡಿ, ಲಕ್ಷ್ಮಣ್ ತೀರ್ಥ ಇದ್ರ ನದಿ ಹೆಸರು. ನೋಡಿ, ಅದರಲ್ಲಿ ನೀರು ತುಂಬಿದೆ ಮತ್ತು ಅದ್ರ ಪಕ್ಕದಲ್ಲಿ ಒಂದು ಟೆಂಪಲ್ಲು ಇದೆ, ನಮ್ಮ ಆಂಜನೇಯಂದು ಟೆಂಪಲ್ಲು. ನೋಡಿ, ಇದು ರೋಡ್ ಯಾವುದು ಮತ್ತು ಯಾವ ಊರು ಅಂತ ಗೊತ್ತಿದ್ರೆ ನಿಮಗೆ ಕಮೆಂಟ್ ಮಾಡಿ. ನಾವು ಬಂದಿದ್ದು ನಾಡ ಹಬ್ಬ ಮೈಸೂರು ದಸರಾಗೆ. ನಾವು ದಸರಾ ಇದರಲ್ಲಿ ಲೈಟಿಂಗ್ಸ್ ಎಲ್ಲ ನೋಡೋಕ್ಕಾಗಲಿಲ್ಲ. ನಮ್ಮ ಹಸ್ಬೆಂಡ್ಗೆ ಸ್ವಲ್ಪ ಕೆಲಸನೂ ಇತ್ತು ಮತ್ತು ನೈಟ್ ಟೈಮ್ ಬರೋಣ ಅಂತ ಅಂದರೆ ನಮ್ಮ ಸಿರಿ ಇದ್ದಾಳೆಲ್ಲ ಅವಳು ಇರಲ್ಲ, ಸುಮ್ಮನೆ ರಶಲ್ಲಿ ಏನಕ್ಕೆ ಅಂತ ಅಂದ್ಬಿಟ್ಟು ಈ ವರ್ಷ ಕ್ಯಾನ್ಸಲ್ ಮಾಡಿದ್ವಿ. ಬಟ್ ಆದ್ರೂ ಒಂದು ಮೈಸೂರಿಗೆ ಈ ದಸರಾ ಟೈಮಲ್ಲಿ ಹೋಗಲಿಲ್ಲ ಅಂದರೆ ತುಂಬಾ ಬೇಜಾರಾಗುತ್ತೆ. ಹಾಗಾಗಿ ಏನಿದೆ ಅದನ್ನಾದರೂ ನೋಡ್ಕೊಂಬರೋಣ ಅಂತ ಅಂದ್ಬಿಟ್ಟು ಬೆಳಿಗ್ಗೆನೇ ಪಾಪುನ ಅಮ್ಮನ ಹತ್ರ ಬಿಟ್ಬಿಟ್ಟು ನಾನು ವರುಣು ನನ್ನ ಮಗ ಮತ್ತು ನಮ್ಮ ಅಕ್ಕನ ಮಗಳು ಎಲ್ಲ ಹೊರಟ್ವಿ. ನೋಡಿ, ಎಲ್ಲ ಬೆಳಗ್ಗೆ ನೈಟ್ ಟೈಮು ನಿಮಗೆ ಲೈಟಿಂಗ್ಸ್ನ ತೋರಿಸಿದ್ರೆ ನಾನು ನೋಡಿ ಬೆಳಗ್ಗೆ ಟೈಮ್ ತೋರಿಸ್ತಾ ಇದ್ದೀನಿ. ಯಾರೆಲ್ಲ ದಸರಾ ಲೈಟಿಂಗ್ಸ್ನ ನೋಡಿದ್ದೀರಾ ಪ್ಲೀಸ್ ಅವರೆಲ್ಲ ಕಮೆಂಟ್ ಮಾಡಿ. ನನಗಂತೂ ಮೈಸೂರು ಅಂದ್ರೇ ತುಂಬ ಎಮೋಷನ್ ಅಂತ ಹೇಳ್ಬೋದು. 3 ಇಯರ್ಸು ಅಲ್ಲೇ ಓದಿರೋದು ಮತ್ತು ಟ್ರೈನಿಂಗೆಲ್ಲ ಇಲ್ಲೇ ಮಾಡಿದ್ರಿಂದ ನನಗೆ ತುಂಬ ಅಂದರೆ ತುಂಬ ನನಗೊಂಥರ ಅಟ್ಯಾಚ್ಮೆಂಟ್ ಅಂತಲೇ ಹೇಳ್ಬೋದು ಮೈಸೂರಲ್ಲಿ. ನೋಡಿ, ಅರಮನೆ ಹತ್ರ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಇಟ್ಕೊಂಡೆ, ವೀಡಿಯೋ ಇಟ್ಟಿದ್ದೆ. ಬಟ್ ವೀಡಿಯೋ ಬಟನ್ನೇ ಆನ್ ಮಾಡಿರಲಿಲ್ಲ. ಆಮೇಲೆ ನೋಡ್ಕೋತೀನಿ ವೀಡಿಯೋ ಆನ್ ಮಾಡಿಲ್ಲ ನೆಕ್ಸ್ಟ್ ಆನ್ ಮಾಡಿದೆ. ಇದು ಬಂದು ಇದು ಪಾರ್ಕ್ ಅಪೋಸಿಟ್ ಹತ್ರ ಸರ್ಕಲ್ ಇದೆಯಲ್ಲ, ಅಲ್ಲಿ ನೋಡಿ ಲೈಟಿಂಗ್ಸು ತುಂಬ ಅಂದರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನೈಟ್ ಟೈಮ್ ಬಂದಿದ್ದರೆ ಇನ್ನೂ ಚೆನ್ನಾಗಿ ಕಾಣ್ತಿತ್ತು. ಬಟ್ ಡೇ ಟೈಮ್ ಅಲ್ವಾ, ಇನ್ನೇನು ಮಗಳು ಇರೋದಿಲ್ವಲ್ಲ, ಲೇಟ್ ಆಗಿಬಿಟ್ರೆ ಅಂತ ಅಂದ್ಬಿಟ್ಟು ಹಿಂಗೆ ಲೈಟಿಂಗ್ಸ್ನೆಲ್ಲ ನೋಡಿಕೊಂಡು ಹೊರಟಿದ್ದೀವಿ. ನೋಡಿ, ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ನನಗೆ ಅದರಲ್ಲಿ ಅಟ್ರಾಕ್ಟೆಂಟ್ ಆಗಿದ್ದಂತ ಅಂದರೆ ಇದು ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಿದೆ ಬಟರ್ಫ್ಲೈದು. ಡೇ ಟೈಮೇ ಅಷ್ಟು ಚೆನ್ನಾಗಿ ಕಾಣ್ತಿದೆ ಕಲರ್ಫುಲ್ಲಾಗಿ. ನೈಟ್ ಯಾವ ಥರ ಕಾಣ್ಬೋದು ಅಂತ ಅಂದ್ಕೊಂಡೆ. ನಾವು ನೆಕ್ಸ್ಟ್ ಹೋಗಿದ್ದು ಫ್ಲವರ್ ಶೋ ಹತ್ರ ಹೋಗೋಣ ಅಂದ್ಕೊಂಡು ಹೊರಟ್ವಿ. ನೋಡಿ, ಗ್ಲಾಸ್ ಹೌಸ್ ಹತ್ರ ಅಲ್ಲಿ. ಬಟ್ ನಮ್ಮದು ಬ್ಯಾಡ್ ಲಕ್ಕು ಏನಿತ್ತಪ್ಪ ಅನ್ನೋದು ಗೊತ್ತಿಲ್ಲ. ನಾವು ದಸರಾ ಆದ ಬೆಳಿಗ್ಗೆಗೆ ಹೋಗಿದ್ದು, ಎಲ್ಲ ಕ್ಲೋಸ್ ಆಗಿಬಿಟ್ಟಿತ್ತು ಫುಲ್ಲು. ಅದೊಂದು ಬೇಜಾರಾಯಿತು. ಅಟ್ಲೀಸ್ಟ್ ಫ್ಲವರ್ ಶೋನಾದರೂ ನೋಡ್ಕೊಂಡು ಬರೋಣ ಅಂತ ಅಂದ್ಕೊಂಡು ಕ್ಲೋಸ್ ಆಗಿದ್ದರಿಂದ ಬೇಜಾರಾಯಿತು. ಇನ್ನು ಮನೆ ಕಡೆ ಅಟ್ಲೀಸ್ಟ್ ಬ್ಯಾಕ್ ಸೈಡ್ ಆದ್ರೂ ಗೇಟ್ ಓಪನ್ ಆಗಿದೆಯಾ ಅಂದ್ಕೊಂಡು ಬಂದು, ಬಟ್ ಅಲ್ಲೂ ಓಪನ್ ಆಗಿರಲಿಲ್ಲ. ನಮ್ಮ ಬ್ಯಾಡ್ ಲಕ್ಕು ನೋಡೋಕ್ಕಾಗಲ್ಲ ಬಿಡು ಅಂತ ಅಂದ್ಕೊಂಡು ಮತ್ತೆ ವಾಪಸ್ ಬಂದು ನೆಕ್ಸ್ಟ್ ನಾವು ಬಂದಿದ್ದೆ ಆಹಾರ ಮೇಳ ಫುಡ್ ಫೆಸ್ಟ್ಗೆ ಬಂದು. ಇದನ್ನ ನನ್ನ ಫ್ರೆಂಡ್ ಹತ್ರ ನಾನು ವಿಚಾರಿಸಿದ್ದೆ, 5th ಇರುತ್ತೆ ಆಹಾರ ಮೇಳ ಅಂತ ಅಂದಿದ್ಲು. ಹಾಗಾಗಿ ಆಹಾರ ಮೇಳಕ್ಕೆ ಬಂದು ಇಲ್ಲಿಗೆ ಬಂದ ತಕ್ಷಣ ನಮ್ಮ ವರುಣಿಗೆ ಕಾಣಿಸಿದ್ದೆ ಇದು 100 ರೂಪೀಸ್ಗೆ ಟೆಂಪಲ್ ಗ್ಲಾಸ್ ಹಾಕಿಸ್ಕೊಂಡ್ರೆ ಒಂದು ಚಾರ್ಜರ್ ಪಿನ್ನು ಆರ್ ಬ್ಲೂಟೂತ್ನ ಕೊಡ್ತೀನಿ ಅಂತ ಅಂದರು. ನಮ್ಮ ಆಟೋಗೆ ಒಂದು ಚಾರ್ಜರ್ ವೈರ್ ಇರಲಿಲ್ಲ ಅಂತ ಅಂದ್ಬಿಟ್ಟು ಅದಕ್ಕೋಸ್ಕರ ಚಾರ್ಜರ್ ವೈರ್ಗೋಸ್ಕರ ಇವರು ಟೆಂಪಲ್ ಗ್ಲಾಸ್ ಹಾಕಿಸ್ಕೊಂಡ್ರು. ನೋಡಿ, ಆಹಾರ ಮೇಳ ನೀವೆಲ್ಲ ಬಂದಿದ್ದೀರಾ ಅಂತ ಅಂದ್ಕೊತೀನಿ. ನಾನೇ ಲೇಟ್ ಅಂತಲೂ ಅಂದ್ಕೋತೀನಿ. ನೋಡಿ, ನಾವು ಹೋದಾಗ ಅಷ್ಟೇನು ರಶ್ ಇರಲಿಲ್ಲ, ಸ್ವಲ್ಪ ಜನ ಇದ್ದರು. ನಾವು ಹೋದಾಗ ಒಂದು 12:45 ಆಗಿತ್ತು, ಹತ್ತತ್ರ 1 ಗಂಟೆ ಆಗಿತ್ತು. ಅಷ್ಟೇನು ರಶ್ ಇರಲಿಲ್ಲ. ನಾವು ಫಸ್ಟು ಹೋಗಿದ್ದೆ ಮಡಿಕೆ ಬಿರಿಯಾನಿ. ನಾವು ನಾನ್ ವೆಜ್ ಲವರ್ಸ್ ಅಲ್ವಾ, ಹಾಗಾಗಿ ನಾವು ನಾನ್ ವೆಜ್ ಕಡೆಯೇ ಜಾಸ್ತಿ ಹೋಗೋದು. ಹಾಗಾಗಿ 2 ಕಾಂಬೋನ 99 ರೂಪೀಸ್ 2 ಕಾಂಬೋ ತಗೊಂಡು ಇಬ್ಬರು 4 ಜನನೂ ತಿನ್ಕೊಂಡು ಬಂದು. ಅಲ್ಲಿ ಲಾಲಿಪಾಪ್ ಇನ್ನೂ ಪ್ರಿಪೇರ್ ಮಾಡಿರಲಿಲ್ಲ ಅಂದ್ಬಿಟ್ಟು ಎಕ್ಸ್ಟ್ರಾ ಪೀಸ್ಗಳು ಹಾಕ್ಕೊಟ್ರು. ಹಾಗಾಗಿ ತಿನ್ಕೊಂಡ್ರು, ಟೇಸ್ಟ್ ಚೆನ್ನಾಗಿತ್ತು. ಹಾಗೆ ನಮ್ಮ ಅಪ್ಪು ಅಂತೂ ಇಲ್ಲಿ
ನೋಡ್ತಿದ್ದಂಗೆ ನಾನು ಇದರಲ್ಲಿ ಆಟ ಆಡಬೇಕು ಅಂತ ಹಠ ಮಾಡ್ದೆ. ಆಯಿತು ಅಂದ್ಬಿಟ್ಟು ಬೇರೆ ಆಟ ಆಡ್ಸೋಕ್ಕೆ ಅದು ಯಾವುದೂ ಚೆನ್ನಾಗಿರಲಿಲ್ಲ ಇಲ್ಲಿ. ಅದಕ್ಕೆ ಪರವಾಗಿಲ್ಲ ಕಾರಲ್ಲೇ ಹೋಗ್ತೀನಿ ಅಂತ ಅಂದಿದ್ದಕ್ಕೆ ಇದರಲ್ಲೇ ಕೂರ್ಸೋಣ ಅಂತ ಅಂದ್ಬಿಟ್ಟು ನಮ್ಮ ಸಿಸ್ಟರ್ ಮಗಳು ಮತ್ತು ನಮ್ಮ ಅಪ್ಪ ಇಬ್ಬರೂ ಕೂತ್ಕೊಂಡ್ರು ಕಾರಲ್ಲಿ. ಸ್ವಲ್ಪ ಟೈಮ್ ಆಟ ಆಡಿದ್ರು. ಬಟ್ ಮಕ್ಕಳೇ ಇದ್ರಲ್ಲಿ ನಮಗೆ ಅಯ್ಯೋ ಇಷ್ಟಕ್ಕಿಷ್ಟು ಅಮೌಂಟ್ ಕೊಡಬೇಕಾ ಅಂತ ಅನಿಸುತ್ತೆ. ಬಟ್ ಮಕ್ಕಳು ಆಟ ಆಡೋದು ನೋಡಿದ್ರೆ ಖುಷಿ ಆಗುತ್ತೆ ನಮಗೆ. ಹಾಗಾಗಿ ಅಲ್ಲೂ ಒಂದೆರಡು ಫೋಟೋ ನಮ್ಮ ಅಪ್ಪದು ನಮ್ಮ ತನ್ನದು ತೆಗ್ದಾಯಿತು. ನೆಕ್ಸ್ಟ್ ನಾನು ಬಂದಿದ್ದೆ ಅರೋನಾ. ಇದನ್ನ ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೆ, ಇದು ಹೋಗಿ ಟ್ರೈ ಮಾಡಿ ಅಂತ ಅಂದಿದ್ರು. ಹಾಗಾಗಿ ಅಲ್ಲಿ ಹೋಗ್ಬಿಟ್ಟು ನಾನು ಸ್ಟ್ರಾಬೆರಿ ಚಾಕೋ ಡಿಪ್ ತಗೊಂಡೆ. ಟೇಸ್ಟ್ ವೈಸ್ ಚೆನ್ನಾಗಿತ್ತು. ನಾನು ಫಸ್ಟ್ ಟೈಮ್ ತಿಂದಿದ್ದು. 10/7 ಅಂತ ಹೇಳ್ಬೋದು. ನೆಕ್ಸ್ಟ್ ನಾವು ಬಂದಿದ್ದೆ ಮರಿಯಪ್ಪ ಮೆಸ್ಗೆ. ನಮ್ಮ ಅಪ್ಪ ಅಂತೂ ನನಗೆ ಕಬಾಬ್ ಬೇಕು ಅಂತ ಕೇಳ್ತಿದ್ದ. ಹಾಗಾಗಿ ಇಲ್ಲೂ ಒಂದು ಬಿರಿಯಾನಿ ಪ್ಲಸ್ ಕಬಾಬು ಚಿಕನ್ ಚಾಪ್ಸ್ ತಗೊಂಡು ತುಂಬ ಚೆನ್ನಾಗಿತ್ತು ಟೇಸ್ಟು. ಇಲ್ಲಿಂದ ಮತ್ತೆ ಎಕ್ಸ್ಟ್ರಾ ತಿಂದಿರೋದು ಸ್ವಲ್ಪ ಕರಗಿಸ್ಬೇಕಲ್ಲ, ಹಾಗಾಗಿ ಮತ್ತೆ ಅಲ್ಲಲ್ಲೇ ರೌಂಡ್ ನೋಡಿಕೊಂಡು ವೀಡಿಯೋ ಮಾಡ್ಕೊಂಡಿರ್ತಿದ್ದೋ. ನೆಕ್ಸ್ಟ್ ನಾವು ಬಂದಿದ್ದು ಮೈಸೂರು ಮಡಕೆ ಸೋಡಾಗೆ. ನಾನು ಜಾಸ್ತಿ ಸೋಡಾ ಅಂತೂ ಕುಡಿಯೋದಿಲ್ಲ. ನಮ್ಮ ಅರುಣ್ಗೆ ಇಷ್ಟ ಅಂತ ಅಂದ್ಬಿಟ್ಟು ಅವರು ಟೇಸ್ಟ್ ಮಾಡೋಣ ಅಂದ್ಕೊಂಡು ಹೋದರು. ನೋಡಿ ಹೆಂಗೆ ಪ್ರಿಪೇರ್ ಮಾಡ್ತಿದ್ದಾರೆ ಅಂತ ಹತ್ರದಿಂದ ನೋಡಿದೆ. ಸೋಡಾನ ಫಸ್ಟು ಪ್ರಿಪೇರ್ ಮಾಡೋದು ಹೇಗೆ ಅಂತ. ಅವರು ಚೆನ್ನಾಗಿ ಎಲ್ಲನೂ ಹಾಕಿ ಸೋಡಾ ಎಲ್ಲನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕೊಟ್ಟರು. ನೋಡಿ ನಮ್ಮ ಅರುಣಂತೂ ಫಸ್ಟು ಕೊಟ್ಟ ತಕ್ಷಣ ಅದೆಲ್ಲ ಹೋಗ್ಬಾರ್ದು ಅಂತ ಅಂದ್ಬಿಟ್ಟು ಸಡನ್ನಾಗಿ ಕುಡಿದ್ರು. ಆಮೇಲಿಂದ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ನಮ್ಮ ಅಪ್ಪ ಕುಡಿಸಿದ್ರೆ ಅವ್ನ ರಿಯಾಕ್ಷನ್ ನೋಡಿ ಸದ್ಯಕ್ಕೆ ಆ ಕಡೆ ತಿರ್ಕೊಬಿಟ್ಟಿದ್ದ. ಹಾಗಾಗಿ ಒಂಥರ ಮುಖ ಮಾಡ್ಕೋತಿದ್ದ. ಅವನು ಫಸ್ಟ್ ಟೈಮು ಕುಡ್ದಿರೋದ್ರಿಂದ. ಆಮೇಲೆ ಮತ್ತೆ ಅಪ್ಪ ಚೆನ್ನಾಗಿದೆ ಅಂತ ಅಂದ್ಕೊಂಡು ಕುಡಿತಾನೇ ಇದ್ದ. ಈ ಥರದ್ದು ಏನಾದ್ರು ಸ್ಟ್ರಾ ಕೊಟ್ಬಿಟ್ರೆ ಅವನು ಸ್ಟಾರ್ಟಿಂಗ್ ತುದಿನೇ ಎಲ್ಲ ಕಚ್ಚಿ ಮಡಗ್ಬಿಡ್ತಾನೆ. ಒಳಗಡೆಗೆ ಜ್ಯೂಸು ಅಥವಾ ಈ ಥರ ಏನೂ ಲಿಕ್ವಿಡ್ ಐಟಮ್ಸು ಬರದೇ ಇರೋ ಥರ ಹಂಗೆ ಕಚ್ಬಿಡ್ತಾನೆ. ಮತ್ತು ಅಪ್ಪ ನಾನು ಕುಡಿತೀನಿ ಅಂತ ಕುಡಿಯೋದು ಮತ್ತು ಹಿಂಗೆ ಮಾಡೋದು. ಆಮೇಲೆ ನಾನು ಟೇಸ್ಟ್ ಮಾಡಿದೆ. ನನಗಂತೂ ನಾನು ಜಾಸ್ತಿ ಸೋಡಾ ಕುಡಿಯೋದಿಲ್ವಲ್ಲ, ಹಾಗಾಗಿ ನನಗಂತೂ ಒಂಥರ ಅನಿಸ್ಬಿಡ್ತು. ನನಗೆ ಸಾಕು ಕಣಪ್ಪ ಅಂತ ಅಂದೆ. ಹಾಗಾಗಿ ಅರುಣೆ ಎಲ್ಲ ಕಂಪ್ಲೀಟ್ ಮಾಡಿದ್ರು. ನಮ್ಮ ಅಪ್ಪನೂ ಕುಡ್ಕೊಂಡ್ರು. ಹಾಗೆ ಕುಡಿದ್ಬಿಟ್ಟು ಚೆನ್ನಾಗಿದೆ ಟೇಸ್ಟ್ ಅಂತ ಹೇಳಿಬಿಟ್ಟು ಅಲ್ಲೇ ಡಸ್ಟ್ಬಿನ್ಗೆ ಹಾಕ್ಬಿಟ್ಟು ಬಂದರು. ನೆಕ್ಸ್ಟು ನಾವು ಹೋಗಿದ್ದೆ ಶಾಯಿ ಜ್ಯೂಸ್ ಸೆಂಟರ್ಗೆ. ಅಲ್ಲಿ ಅಪ್ಪು ಫೋಟೋ ಇದ್ದಿದ್ದು ನೋಡಿ ನನಗಂತೂ ತುಂಬಾ ಖುಷಿ ಆಯಿತು. ನಮ್ಮ ಅಪ್ಪ ನೀವು ಮಾತ್ರ ಜ್ಯೂಸ್ ಕುಡಿದ್ರಿ, ನಾನು ಕುಡಿಬೇಕು ಅಂತ ಅಂದ್ಬಿಟ್ಟು ವಾಟರ್ ಮೆಲನ್ ಅಂದರೆ ಅವನಿಗೆ ತುಂಬ ಇಷ್ಟ. ಅವನು ವಾಟರ್ ಮೆಲನ್ ಜ್ಯೂಸ್ ಬೇಕು ಅಂತ ಹೇಳ್ದ. ಹಾಗಾಗಿ ವಾಟರ್ ಮೆಲನ್ ಜ್ಯೂಸ್ ತಗೊಟ್ಟು ಅದನ್ನ ಕುಡ್ದ. ನೆಕ್ಸ್ಟು ನಾವು ಬಂದಿದ್ದೆ ಡೋನಟ್ಸ್ ಹೌಸ್ಗೆ. ನೋಡೋಕ್ಕಂತೂ ತುಂಬ ಅಟ್ರ್ಯಾಕ್ಟಾಗಿ ಕಾಣಿಸ್ತಿತ್ತು. ಹಾಗಾಗಿ ನಾನೊಂದು ತಗೊಂಡೆ. ನಮ್ಮ ಅಪ್ಪು ಈ ಥರ ಚಿಕ್ಕ ಜೇಮ್ಸ್ ಇದಕ್ಕೆ ಅಮ್ಮ ಇದನ್ನೇ ತಗೊಳ್ಳೋಣ ಅಂತ ಅಂದ. ಇದನ್ನ ತಗೊಂಡು ಟೇಸ್ಟ್ ಮಾಡಿದೆ. ಟೇಸ್ಟ್ ವೈಸ್ ತುಂಬ ಚೆನ್ನಾಗಿತ್ತು. ನೆಕ್ಸ್ಟ್ ಅಲ್ಲಿ ಮೇಲೆ ಹಾರಾಡ್ತಿದ್ದ ಪ್ಯಾರಾಚೂಟ್ ನೋಡಿ ನಮ್ಮ ಅಪ್ಪು ಅದನ್ನೇ ನೋಡ್ತಾ ನಿಂತಿದ್ದ. ಅದಕ್ಕೆ ಹೋಗ್ತೀಯಾ ಅಂತ ಕೇಳಿದ್ದಕ್ಕೆ ಇಲ್ಲಪ್ಪ ನನಗೆ ಭಯ, ನಾನು ಬಿದ್ದುಬಿಡ್ತೀನಿ, ನಾನು ಹೋಗಲ್ಲ ಅಂತ ಹೇಳ್ದ. ಅಷ್ಟು ಬಿಸಿಲಲ್ಲಿ ಕೂಲಾಗಲಿ ಅಂತ ಐಸ್ ಕ್ರೀಮ್ ತಿಂದ್ಕೊಂಡು ಹಾಗೆಯೇ ಐಸ್ ಕ್ರೀಮ್ ಇಟ್ಕೊಂಡು ಒಂದೆರಡು ಫೋಟೋನೂ ತಗೊಂಡು ಹಾಗೆ ಆಹಾರ ಮೇಳ ಎಲ್ಲನ ಸುತ್ತಾಡಿ ಒಂದೆರಡು ಫೋಟೋಸ್ ಎಲ್ಲನ ತಗೊಂಡು ಒಂದೆರಡು ಸಲ ಊಟ ತಿಂದಿರೋದೆಲ್ಲ ಡೈಜೆಸ್ಟ್ ಆಗಲಿ ಅಂತ ಒಂದೆರಡು ರೌಂಡ್ ಎಲ್ಲ ನೋಡಿಕೊಂಡು ಫುಲ್ಲು ವೀಡಿಯೋ ಮಾಡಿಕೊಂಡು ಇಲ್ಲಿಗೆ ಮೈಸೂರು ಆಹಾರ ಮೇಳನ ಮುಗಿಸಿದ್ವಿ. ರಿಟನ್ನು ಮನೆಗೆ ಹೋಗುವಾಗ ನಮ್ಮ ಕಾಲೇಜ್ ನೋಡಿ ನನಗೆ ಫುಲ್ ಒಂಥರ ಫೀಲ್ ಆಗಿಬಿಡ್ತು. ನಾನು ಇಲ್ಲೇ ಮೈಸೂರಲ್ಲಿ ಪಡವಾರಳ್ಳಿ ಕಾಮರ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಕಾಲೇಜಲ್ಲಿ ಓದಿದ್ದು. ಅದನ್ನ ನೋಡ್ತಿದ್ದಂಗೆ ನನಗೆ ನಾವು ಇದ್ದಿದ್ದಂತೂ ಫ್ರೆಂಡ್ಸು ಮೆಮೊರೀಸ್ ಎಲ್ಲ ನನಗೆ ಕಣ್ಮುಂದೆ ಒಂದು ಸಲ ರಪ್ಪ ಅಂತ ಬಂದು ಹೋದಂಗೆ ಆಗಿಬಿಡ್ತು. ನಾವು ಆ ಕಡೆಯಿಂದ ಬರಬೇಕಾದ್ರೆ ಮೈಸೂರಿಗೆ ಬರಬೇಕಾದ್ರೆ ನಾವು KR ನಗರ ಮಾಮೂಲಿ ಮೇನ್ ರೋಡಲ್ಲಿ ಬಂದು, ಬಟ್ ಈ ಕಡೆಯಿಂದ ಹೋಗ್ಬೇಕಾದ್ರೆ ಹೀಗೆ ಸಾಗರಕಟ್ಟೆ ಮೇಲೆ ಹೋಗೋಣ ಅಂತ ಅಂದ್ಕೊಂಡು ಸಾಗರಕಟ್ಟೆ ರೋಡಲ್ಲಿ ಹೋಗ್ತಾ ಇದ್ದೀವಿ. ಬನ್ನಿ ಮುಂದೆ ಸಾಗರಕಟ್ಟೆ ಎಷ್ಟು ನೀರಿದೆ ಅಂತ ತೋರಿಸ್ತೀನಿ. ಒಂದು ಬ್ಯೂಟಿಫುಲ್ ಪ್ಲೇಸ್ ಅಂತಲೇ ಹೇಳ್ಬೋದು ನಿಜವಾಗ್ಲೂ ಸಾಗರಕಟ್ಟೆನ. ಇಲ್ಲಂತೂ ಫಿಶ್ ಅಂತೂ ಆಹಾ ತುಂಬ ಅಂದರೆ ತುಂಬ ಟೇಸ್ಟಾಗಿರುತ್ತೆ. ನಾನಂತೂ ತುಂಬ ಸಲ ಬಂದು ಫಿಶ್ ತಿನ್ನಿಸ್ಬೇಕು ಅಂದಾಗೆಲ್ಲ ಇಲ್ಲಿ ಬಂದು ತಿಂತೀನಿ. ಅಂದರೆ ತುಂಬಾ ಚೆನ್ನಾಗಿರುತ್ತೆ.
ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದೆ ಅಂತ. ಫುಲ್ ಇಲ್ಲಿ ನಿಂತ್ಕೊಂಡು ಅಲ್ಲಿವರೆಗೂ ನೋಡಿದ್ರೂ ಫುಲ್ ಎಲ್ಲ ನೀರು 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 ಆ ಥರ ಕಾಣ್ತಿದೆ. ನಮ್ಮ ಕೆ ಆರ್ ನಗರದಲ್ಲಿ ಇದು ಒನ್ ಆಫ್ ದ ಬೆಸ್ಟ್ ಬ್ಯೂಟಿಫುಲ್ ಪ್ಲೇಸ್ ಅಂತಲೇ ಹೇಳ್ಬೋದು. ನೋಡಿ ಬ್ರಿಡ್ಜ್ ಮೇಲಂತೂ ನಿಂತ್ಕೊಂಡ್ರೆ ನೀರು ಯಾವ ಥರ ಕಾಣಿಸ್ತಿದೆ ಅಂತ. ಅದರಲ್ಲೂ ಈ ಕಡೆ ರೈಟ್ ಸೈಡ್ಗೆ ಅಲ್ಲಿ ಟ್ರೈನ್ದು ಬ್ರಿಡ್ಜು ಇದೆ. ಅಲ್ಲಿ ಟ್ರೈನ್ ಬಂದ್ರಂತೂ ಇನ್ನೂ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ. ಟ್ರೈನಲ್ಲಿ ಹೋಗ್ಬೇಕಾದ್ರಂತೂ ಈ ಪ್ಲೇಸ್ ಬಂದಾಗ ಸ್ವಲ್ಪ ಸ್ಲೋ ಆಗುತ್ತೆ ಅದು. ಆಗಂತೂ ಹಿಂಗೆ ಕೆಳಗಡೆ ನೋಡಿದ್ರಂತೂ ಫುಲ್ ಅಂದರೆ ಫುಲ್ ಬ್ಯೂಟಿಫುಲ್ಲಾಗಿ ಕಾಣುತ್ತೆ. ಅದರಲ್ಲಿ ಇಲ್ಲಿ ಗದ್ದೆಗಳೆಲ್ಲ ಇರೋದ್ರಿಂದ ಅಂತೂ ತುಂಬ ಅಂದರೆ ತುಂಬ ನೇಚರ್ ಅಂತೂ ತುಂಬ ಚೆನ್ನಾಗಿ ಕಾಣುತ್ತೆ. ಯಾರೆಲ್ಲ ಇಲ್ಲಿಗೆ ವಿಸಿಟ್ ಮಾಡಿದ್ದೀರಾ ಪ್ಲೀಸ್ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.